ಚಿಂಟು, ಸೀನಾ ಬರ್ತಿದ್ದಾನೆ, ಓಡೋ ಓಡು. ಚಿಂಟು ಬಾರೋ, ಬಿಡ ಬಿಡ ಬಿಡ, ಈ ಕಡೆ ಬಾ, ಈ ಕಡೆ ಬಾ. ಬಾ ಬಾ. ಅವನೇನಾರು ಕಚ್ಚಿದ್ರೆ ಇಂಜೆಕ್ಷನ್ ಕೊಡ್ತಾರೋ ಹೊಟ್ಟೆ ಸುತ್ತ. ಓಡು ಓಡು ಬಾ. ಅಯ್ಯೋ ಬಿಡಕ್ಕ, ನೋಡಕ್ಕಾಗಲ್ಲ. ಸೀನಾ ಬಂದೇ ಬಿಟ್ಟ ಕಣೋ, ಬಾ ಹೋಗೋಣ. ಅಯ್ಯೋ ಇರಕ್ಕ. ಏನು ನಿನ್ ಪ್ರಾಬ್ಲಮ್? ಚಿಂಟು ಈ ಕಡೆ ಬಾರು, ಅವ್ನ್ ಕಚ್ಚಿದ್ರೆ ಇಂಜೆಕ್ಷನ್ ಹಾಕ್ಸ್ಕೋಬೇಕಾಗತ್ತೆ, ಬಾ ಈ ಕಡೆ. ಅಕ್ಕ ಇನ್ನೊಂದ್ ಸ್ವಲ್ಪ ಸುಮ್ಮನಿದ್ಯಾ? ನೋಡು ಸೀನಾ, ನಾವು ಕೆಲ್ಸದ ಮೇಲೆ ಹೊರಗೆ ಹೋಗ್ತಾ ಇದೀವಿ. ಈಗ ನೋಡು, ನೀನು ಸುಸ್ತಾದೆ, ನಮ್ಮನ್ನು ಸುಸ್ತು ಮಾಡ್ದೆ. ಅರ್ಥ ಮಾಡ್ಕೊಳ್ಳೋ. ಹೋಗು ಮನೆಗೆ, ರೆಸ್ಟ್ ತಗೋ. ಸ್ವಾತಿ ಏನಾದರೂ ಫೋನ್ ಮಾಡಿರ್ಬೋದಾ? ಇಷ್ಟು ವರ್ಷಗಳ ನಂತರ ಅವಳು ತುಂಬ ನೆನಪಾಗ್ತಾ ಇದ್ದಾಳೆ. ಅವಳನ್ನ ನೋಡಲೇಬೇಕು ಅಂತ ಅನ್ನಿಸ್ತಾ ಇದೆ. ಹೊಟ್ಟೆನಲ್ಲಿ ಬೇರೆ ಏನೋ ಒಂಥರ ಸಂಕಟ. ಯಾಕೆ ಹೀಗಾಗ್ತಿದೆ?
ಚಿಂಟು ದೇವಸ್ಥಾನದಲ್ಲಿ ಪ್ರಸಾದ ಚೆನ್ನಾಗಿತ್ತಲ್ಲ? ಚಿಂಟು, ಅಲ್ಲಿ ಗೋಮಾತೆ ಇದ್ದಾಳೆ, ಅವಳಿಗೆ ನಮಸ್ಕಾರ ಮಾಡ್ಬಿಟ್ಟು ಹೋಗೋಣ. ನಮಸ್ಕಾರ ಗೋಮಾತೆ, ಹೇಗಿದ್ದೀರಾ? ನನ್ನ ಹೆಸರು ಮೇಘ, ಇವನು ನನ್ನ ತಮ್ಮ ಚಿಂಟು. ಚಿಂಟು, ಗೋಮಾತೆಗೆ ನಮಸ್ಕಾರ ಮಾಡು. ನಮಸ್ಕಾರ ಗೋಮಾತೆ. ನಿನ್ನ ನೋಡಕ್ಕೆ ಅಂತಾನೆ ಬಂದ್ವಿ ನಾವು. ತಗೊಳ್ಳಿ, ಇದನ್ನ ಸ್ವೀಕರಿಸಿ. ತಗೊಳ್ಳಿ. ಅಕ್ಕ, ಟೆನ್ಷನ್ ಮಾಡ್ಕೋಬೇಡ. ಸೀನ್ ಆವಾಗ್ಲೇ ಹೊಟ್ಟೋದ್ವಲ್ಲ, ಇದಾಯ್ತಾ? ಬಾ ಮನೆಗೆ, ಅರ್ಜೆಂಟ್ ಸುಸು ಬರ್ತಿದೆ. ಸ್ವಲ್ಪ ಇರೋ ಚಿಂಟು. ಅಕ್ಕ ಪ್ಲೀಸ್. ಒಂದ್ ನಿಮಿಷ ತಡ್ಕೊಳ್ಳೋ ಚಿಂಟು. ಅಮ್ಮ ಗೋಮಾತೆ, ಇವತ್ತಿಂದ ನನ್ನ ಪರೀಕ್ಷೆ ಶುರು ಆಗ್ತಾ ಇದೆ. ನಾನು ಅದನ್ನ ಚೆನ್ನಾಗಿ ಬರೆದು ಒಳ್ಳೆ ಮಾರ್ಕ್ಸ್ ಸಿಗ್ಲಿ ಅಂತ ನೀನು ಆಶೀರ್ವಾದ ಮಾಡಬೇಕು. ನನಗೆ ನಂಬಿಕೆ ಇದೆ, ನೀವು ಆಶೀರ್ವಾದ ಮಾಡಿದ್ರೆ ಅದು ನೆರವೇರುತ್ತೆ ಅಂತ. ಅಕ್ಕ, ನಂಗೆ ಅರ್ಜೆಂಟು. ಸ್ವಲ್ಪ ಹೊತ್ತು ತಡ್ಕೋ ಚಿಂಟು. ಅಕ್ಕ, ತಡ್ಕೊಳ್ಳೋ ಸ್ಟೇಜ್ ದಾಟ್ಬಿಟ್ಟಿದ್ದೀನಿ ಅಕ್ಕ, ಅರ್ಥ ಮಾಡ್ಕೋ. ಚಿಂಟು ಪ್ಲೀಸ್ ಕಣೋ, ಇನ್ನು ಸ್ವಲ್ಪ ಹೊತ್ತು ತಡ್ಕೊಂಬಿಡು. ಗೋಮಾತೆ, ನಾನು ಹೇಳಿದ್ ಕೇಳಿಸ್ತು ಅಲ್ವಾ? ಈ ಸಲ ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ಬರದೆ ಹೋದ್ರೆ ಅಪ್ಪ ನನ್ನ ಮುಂದೆ ಓದಿಸೋದೇ ಇಲ್ಲ. ಅದೇ ಪದ್ಮಕ್ಕಂಗೆ ಮದುವೆ ಮಾಡಿ ಕಳಿಸ್ಬಿಟ್ರಲ್ಲ, ಹಾಗೆ ನನಗೂ ಮದುವೆ ಮಾಡಿ ಕಳಿಸ್ಬಿಡ್ತಾರೆ. ಆಮೇಲೆ ಅದ್ರ ಶಾಪ ನಿಮ್ಗೇನೆ. ಈಗ ನೀನ್ ಬರ್ಲಿಲ್ಲ ಅಂದ್ರೆ ನನ್ ಶಾಪ ನಿನಗ್ ತಟ್ಟುತ್ತೆ. ಚಡ್ಡಿ ಒದ್ದೆ ಆಗ್ಬಿಡುತ್ತಕ್ಕ, ಪ್ಲೀಸ್. ಇನ್ನು ಒಂದೇ ಒಂದು ನಿಮಿಷ ತಡ್ಕೊಳ್ಳೋ ಚಿಂಟು. ಈ ಅಕ್ಕಂಗೋಸ್ಕರ ನೀನು ಅಷ್ಟು ಮಾಡೋಕ್ಕಾಗಲ್ವಾ? ಗೋಮಾತೆ, ಈ ಪರೀಕ್ಷೆ ಆದ್ಮೇಲೆ ಫೇರ್ವೆಲ್ ಪಾರ್ಟಿ ಇದೆ, ಅದಕ್ಕೆ ನಾನು ಸೀರೆ ಉಟ್ಕೋಬೇಕು. ಅಮ್ಮ ಸಹಾಯ ಮಾಡ್ತಾಳೆ ಅಂತ ಇಟ್ಕೊಳ್ಳಿ, ಆದ್ರೆ ಅದಕ್ಕೂ ನಿಮ್ಮ ಆಶೀರ್ವಾದ ಬೇಕು. ಸೀರೆ ಉಟ್ಕೊಂಡಾಗ ನಾನು ಲಕ್ಷಣವಾಗಿ ಬೊಂಬೆ ಥರ ಕಾಣಬೇಕು, ಹಾಗಂತ ಆಶೀರ್ವಾದ ಮಾಡಿ. ಅಕ್ಕ ಅರ್ಜೆಂಟ್ ಅಕ್ಕ, ನಾನು ಹೋಗ್ತೀನಿ, ನೀನ್ ನಿಧಾನಕ್ಕೆ ಬಾ. ಚಿಂಟು ನಿಂತ್ಕೊಳ್ಳೋ. ಚಿಂಟು, ನಾನು ಬರ್ತೀನಿ, ನಿಂತ್ಕೋ. ಚಿಂಟು, ಸ್ವಾತಿ, ಏನೇ ಹೂ ಹುಡುಗಿ, ಏನಷ್ಟು ದೊಡ್ಡ ದೊಡ್ಡ ಕಣ್ಗಳನ್ನ ಬಿಟ್ಕೊಂಡು ನೋಡ್ತಾ ಇದೀಯಾ? ಆಶ್ಚರ್ಯ ಆಗ್ತಿದ್ಯಾ? ನಾ ಬಂದಿರೋದು ನಂಬಕ್ ಆಗ್ತಿಲ್ಲ ಅಲ್ಲ? ಹುಟ್ಟು ಹಬ್ಬದ ದಿವಸ ನಿನ್ನ ಬೆರಗೊಳಿಸ್ಬೇಕು ಅಂತಾನೆ ನಿಂಗೆ ಹೇಳ್ದೆ ಬಂದೆ. ಸಂತೋಷನಾ? ಅಕ್ಕ, ನಿನ್ನ ನೋಡಬೇಕು, ತುಂಬ ದಿನದಿಂದ ನಿನ್ನ ಜೊತೆ ಮಾತಾಡಬೇಕು ಅಂತ ಅನಿಸ್ತಿತ್ತು. ದೇವ್ರ ಅದನ್ನ ಕೇಳಿಸ್ಕೊಂಡ ಅನ್ಸುತ್ತೆ. ತಂಗಿ ಹತ್ರ ಕಳಿಸ್ಬಿಟ್ಟ ಅಲ್ವಾ? ಕರೆಕ್ಟ್. ಇವತ್ತು ಬೆಳಗ್ಗೆಯಿಂದ ನನ್ನ ಮನಸ್ಸು ಹೇಳ್ತಾನೆ ಇತ್ತು ನೀನು ಬರ್ತೀಯಾ ಅಂತ. ನೋಡ್ದ್ಯಾ, ನಿನ್ನ ಮನ್ಸಿನ ಮಾತು ನಿಜ ಆಯ್ತು. ನಾನು ಬಂದೇ ಬಿಟ್ಟೆ. ಅದೇನಮ್ಮ ಅಷ್ಟೊಂದು ನನ್ನೇನ ನೆನ್ಸ್ಕೊತಾ ಇದ್ದೆ? ಕಾರಣ ಇದೆ ಅಕ್ಕ. ನನಗೆ ಮತ್ತೆ ಅವಿನಾಶಿಗೆ ಮಾತ್ರ ಗೊತ್ತಿರೋ ಒಂದು ವಿಷಯನ ನಿನ್ನ ಹತ್ರ ಹೇಳ್ಕೋಬೇಕಾಗಿತ್ತು. ಏನದು ವಿಷಯ? ಏನಾದರೂ ವಿಶೇಷನಾ? ಮತ್ತೆ ನಾನೇನಾದ್ರೂ ದೊಡ್ಡಮ್ಮ ಆಗ್ತಿದ್ದೀನಾ? ಜೀವನ ಅನ್ನೋದು ನೋಡು ಮತ್ತೆ ನಮ್ಮನ್ನು ಹೇಗೆ ಒಂದುಗೂಡಿಸ್ತಾ ಇದೆ ಅಂತ. ಒಂದು ಮಾಡುತ್ತಿರೋದು ಜೀವನ ಅಲ್ಲಕ್ಕ, ಸಾವು.
ನಾನು ಸಾವಿಗೆ ತುಂಬ ಹತ್ತಿರದಲ್ಲಿದ್ದೀನಿ. ಬಿಟ್ಟು ಅನ್ನು ಹೀಗೆಲ್ಲ ಅಪಶಕ್ನದ ಮಾತಾಡ್ಬೇಡ. ಅದು ಇಂಥ ಒಳ್ಳೆ ದಿವಸ. ತಂಗಿ ಅಂತ ನಾನು ನೋಡ್ದೆ 2 ಕೆನೆ ಮೇಲೆ ಬಾರಿಸ್ಬಿಡ್ತೀನಿ ನೋಡು. ನೀನು ಏನೇ ಮಾಡಿದ್ರು ನನ್ನನ್ನು ಸಾವಿಂದ ದೂರ ಮಾಡೋಕ್ಕಾಗಲ್ಲಕ್ಕ. ಸ್ವಾತಿ, ಯಾಕೆ ಹೀಗೆ ಏನೇನೋ ಹೇಳ ನನ್ನ ಗೋಳ್ ಹೊಯ್ಕೋತಿದ್ಯಾ? ನಾನು ಹೇಳ್ತಿರೋದು ಸತ್ಯ ಅಕ್ಕ. ನನಗೆ ಕ್ಯಾನ್ಸರ್ ಇದೆ. ಹೌದಕ್ಕ. ನನ್ನ ಕ್ಯಾನ್ಸರಿನ ಕೊನೆ ಸ್ಟೇಜಸಲ್ಲಿದ್ದೇನೆ. ಯಾವುದೇ ಕ್ಷಣದಲ್ಲಿ ನನ್ನ ಉಸಿರು ನಿಂತು ಹೋಗ್ಬೋದು. ನಂದು ಒಂದು ಮಾತು ನಡೆಸ್ಕೊಡ್ತೀಯಾ? ನನ್ನ ಕೊನೆ ಆಸೆ ಅಂತಾನೂ ಅನ್ಕೋಬಹುದು. ಸ್ವಾತಿ, ಹೀಗೆಲ್ಲ ಮಾತಾಡ್ಬಿಡ್ವೆ. ಅಕ್ಕ, ನಾನು ಸತ್ತ ಮೇಲೆ ಮಯೂರಿನ ಗೋಕರ್ಣಕ್ಕೆ ಕರ್ಕೊಂಡು ಹೋಗ್ಬಿಡು. ಅಲ್ಲಿ ನಿನ್ನ ಮನೆಯಲ್ಲಿ ನಿನ್ನ ಮಗಳಾಗಿ ಸಾಕು. ಮಯೂರಿ, ಮೇಘ ಒಂದೇ ವಯಸ್ಸಿನವರು. ಬೇಗ ಹೊಂದ್ಕೊಬಿಡ್ತಾರೆ ಅಂತ ನನಗೆ ನಂಬಿಕೆ ಇದೆ. ಅವಳಿಗೆ ನಾನು ನಿನ್ನ ಮಗಳ ಹಾಗೆ ಸಾಕು. ನನ್ನ ಕೊರತೆ ಅವಳಿಗೆ ಕಾಡಬಾರ್ದು. ನೋಡ್ಕೊತಿಯಲ್ಲ? ಸ್ವಾತಿ, ದಯವಿಟ್ಟು ಆಗಲ್ಲ ಅಂತ ಅನ್ಬೇಡ ಅಕ್ಕ. ನನ್ನ ಕೊನೆ ಆಸೆ ನಡ್ಸ್ಕೊಡ್ಬೇಕು, ಪ್ಲೀಸ್. ಸ್ವಾತಿ, ಅಕ್ಕ, ದಯವಿಟ್ಟು ಏನನ್ನೂ ಮಾತಾಡಬೇಡ. ಮಯೂರಿ ಬಗ್ಗೆ ನನಗೆ ತುಂಬ ಹೆದರಿಕೆ ಆಗ್ತಿದೆ. ಅವಳ ಕೊರಗನ್ನ ಇಟ್ಕೊಂಡು ನನ್ನ ಸತ್ರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗಲ್ಲ. ನೀನು ಹಾಗಾಗ್ಬಿಡ್ತೀಯ. ಹಾಗಿದ್ರೆ ನನ್ನ ಕೊನೆ ಆಸೆ ನಾನು ನೆರವೇರಿಸ್ತೀಯ ಅಂತ ಮಾತು ಕೊಡು. ಮಮ್ಮ, ಮಯೂರಿ, ಮಯೂರಿ, ಇಲ್ಲಿ ಬಾ, ರೂಮಲ್ಲಿದ್ದೇನೆ. ಅಕ್ಕ, ನನ್ನ ಮಯೂರಿ, ನಾನು ಅಕ್ಕ ಅಕ್ಕ ಎಲ್ಲಿದ್ಯಾ ಅಕ್ಕ? ಅಕ್ಕ, ಮಾತು ಕೊಟ್ಟಿದ್ಯಾ, ತಪ್ಪಿಸ್ಕೊಳ್ಳೋ ಹಾಗಿಲ್ಲ. ಅಕ್ಕ ಅಕ್ಕ ಅಯ್ಯೋ ಅಮ್ಮ, ಅತ್ತಿಗೆ, ಅಯ್ಯೋ. ಯಾಕಮ್ಮ, ಇನ್ನೂ ತಲೆನೋವು ಕಮ್ಮಿ ಆಗಿಲ್ವಾ? ಬಹಳ ತಲೆನೋವು ಅತ್ತಿಗೆ. ಅದ್ ಯಾವ ಗಳಿಗೆನಲ್ಲಿ ತಲೆಗೆ ಬಂದು ಸೇರ್ಕೊಳ್ತೋ ಏನೋ, ಬಿಟ್ಟು ಹೋಗೋದೇ ಇಲ್ಲ ಅಂತ ಕೂತಿದೆ. ರಾತ್ರಿ ಸರಿಯಾಗಿ ನಿದ್ದೆ ಮಾಡಿದ್ಯೋ ಇಲ್ವೋ? ಎಲ್ಲಿಂದ ಅತ್ತಿಗೆ? ಈ ತಲೆನೋವು ಹೀಗೆ ಸತಾಯಿಸ್ತಿದ್ರೆ ನಾನು ನಿದ್ದೆ ಹೇಗ್ ಮಾಡ್ಲಿ ಹೇಳಿ? ರಾತ್ರಿ 3ಕ್ಕೋ 4ಕ್ಕೋ ನಿದ್ದೆ ಬಂತು. ಆದ್ರೂ ಬೆಳಗಿನ ಜಾವ 6ಕ್ಕೆ ಹೇಳ್ಬೇಕಾದ ಕರ್ಮ ಇದೆಯಲ್ಲ, ತಪ್ಪಿಸ್ಕೊಳಕ್ಕಾಗತ್ತಾ ಹೇಳಿ? ಅಯ್ಯೋ, ಈ ಮನೆ ಕೆಲಸ ಬೇರೆ ಬೆಟ್ಟದಷ್ಟು ಬಿದ್ದಿದೆ. ಅಯ್ಯೋ, ನೀನೇನ್ ತಲೆ ಕೆಡ್ಸ್ಕೋಬೇಡ, ನಾನೆಲ್ಲ ನಿಭಾಯಿಸ್ತೀನಿ. ನೀ ಹೋಗಿ ವಿಶ್ರಾಂತಿ ತಗೋ. ಪಾಪ ಅದ್ಕೆ ನನ್ನಿಂದ ನಿಮಗ್ ಕಷ್ಟ ಆಗತ್ತೆ. ಕಷ್ಟ ಏನಮ್ಮ ಬಂತು, ನಾನು ನಿಭಾಯಿಸ್ತೀನಿ. ನೀ ಹೋಗು. ಸರಿ ಅದ್ಕೆ. ಅಯ್ಯೋ, ಎಲ್ರಿಗೂ ಗುಡ್ ಮಾರ್ನಿಂಗ್. ಓ ಬಾಮ್ಮ ಬಾ. ಅದಕ್ಕೆ ನಿಮ್ಗೂ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಿಮ್ ತಲೆ ಸರಿ ಹೋಯ್ತಾ? ಐ ಮೀನ್ ನಿಮ್ ತಲೆನೋವು ಕಡಿಮೆ ಆಯ್ತಾ ಅಂತ. ಇಲ್ಲ ಸಿಂಧು, ಬೆಳಿಗ್ಗೆ ಹಾಕ್ತಿದ್ದಾಗೆ
ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ. ಅಲ್ಲ ಅದಕ್ಕೆ ಅದ್ ಎಂತ ವಿಚಿತ್ರವಾದ ತಲೆನೋವು ನಿಮ್ದು. ಬೆಳಗ್ಗೆ ಶುರು ಆಗ್ಬಿಡುತ್ತಲ್ಲ. ಸಿಂಧು, ಅವ್ರವ್ರ ನೋವು ಅವ್ರವ್ರಿಗೆ, ಅವ್ರವ್ರ ಕಷ್ಟ ಅವ್ರವ್ರಿಗೆ. ಅದು ಸರಿ ಬಿಡಿ ಅಕ್ಕ. ಅಂದ್ಹಾಗೆ ಇವತ್ತು ಅಕ್ಕ ಯಾಕಕ್ಕ ಹಿಂದಿಂದ ತಿರ್ಕೊಂಡ್ ಬರ್ತಿದ್ಯಾ? ಆ ದುಷ್ಟ ಸೀನಾ ಮತ್ತೆಲ್ಲರೂ ಬಂದ್ಬಿಟ್ರೆ ಅಂತ ಭಯ ಕಣೋ ನನಗೆ. ಅವ್ನು ಅವಾಗ್ಲೇ ಹೊರಟೋದ್ನಲ್ಲ, ಯಾಕಕ್ಕ ವರಿ ಮಾಡ್ಕೋತ್ಯಾ? ಅವನಿದ್ರು ನಿಂಗೆ ಜಾಸ್ತಿ ಭಯ. ಭಯ ಅವಂದಲ್ಲ ಕಣೋ, ಅವನೇನಾದ್ರು ಕಚ್ಚಿಬಿಟ್ರೆ ಇಂಜೆಕ್ಷನ್ ಹಾಕ್ಸ್ಕೋಬೇಕಲ್ಲ ಅದ್ರದ್ದು. ಛಾಯಾ ನೀನಾ? ಭಯಕ್ಕೆ ಉಸಿರೇ ನಿಂತು ಹೋಗಿತ್ತು ನಂಗೆ. ಯಾಕೆ ಎಲ್ಲದಕ್ಕೂ ಹೀಗೆ ಭಯ ಪಡ್ತೀಯಾ? ಹೀಗೆ ಆದ್ರೆ ಮುಂದಕ್ಕೆ ತುಂಬಾ ಕಷ್ಟ ಆಗತ್ತೆ. ಚೂರಾದ್ರೂ ಧೈರ್ಯವಾಗಿರೋದನ್ನ ಕಲಿಯೇ. ನಾನು ಧೈರ್ಯವಾಗಿರ್ಬೇಕು ಅಂತ ಅನ್ಕೋತೀನಿ, ಆದ್ರೂ ಅದ್ಯಾಕೋ ಭಯ ಬಂದ್ಬಿಡುತ್ತೆ. ಸರಿ ಸರಿ, ನಾನಿನ್ ಹೊರಡ್ತೀನಿ. ಇವತ್ತಿಂದ ಪರೀಕ್ಷೆ ಶುರು ಆಗುತ್ತೆ. ಪರೀಕ್ಷೆ ನಿನ್ನೊಬ್ಳಿಗೇನ ಇರೋದು? ನನ್ಗಿಲ್ವಾ? ಸ್ವಲ್ಪ ಇರು. ಇಲ್ಲಿ ನೋಡು. ಏನೇ ಇದೆಲ್ಲ? ಸಿನಿಮಾ ಮ್ಯಾಗಝಿನ್ ಕಣೆ. ಇವರೆಲ್ಲ ಎಂತೆಂತ ಡ್ರೆಸ್ ಹಾಕೊಂಡಿದ್ದಾರೆ ನೋಡು. ಇವೆಲ್ಲ ಲೇಟೆಸ್ಟ್ ಫ್ಯಾಷನ್ ಕಣೆ. ವಾವ್, ಈ ಹೇರ್ ಸ್ಟೈಲ್ ಚೆನ್ನಾಗಿದೆ ಅಲ್ವಾ? ಸಖತ್ತಾಗಿದೆ. ನಾವು ಫೇರ್ವೆಲ್ ಪಾರ್ಟಿಗೆ ಇದೇ ತರ ರೆಡಿ ಆಗಿ ಹೋಗೋಣ, ಏನಂತೀಯಾ? ಅವರೆಲ್ಲ ಸಿನಿಮಾ ಸ್ಟಾರ್ಸು ಕಣೆ, ಹೇಗಿದ್ರು ಚೆನ್ನಾಗಿ ಕಾಣ್ತಾರೆ. ನಾವೆಲ್ಲ ಸಾಮಾನ್ಯ ಹುಡುಗಿರು, ನಮ್ಗಿವೆಲ್ಲ ಸರಿ ಹೋಗಲ್ಲ. ಏನೇ ಅಜ್ಜಿ ತರ ಯೋಚನೆ ಮಾಡ್ತೀಯಾ? ವಯಸ್ಸಲ್ಲಿ ಕತ್ತೆಗಳು ಸುಂದರವಾಗಿ ಕಾಣುತ್ತಂತೆ ಅಂತದ್ರಲ್ಲಿ ಅಲ್ಲ ನಮ್ಗೇನ್ ಕಡಿಮೆ ಆಗಿದೆ ಅಂತ ನಾವ್ ಹೆದರ್ಕೊಳ್ಬೇಕು? ಹಾ, ನೀನ್ ಹೇಳೋದೇನೋ ಸರಿನೇ, ಆದ್ರೂ ಅಕ್ಕ ನಂಗೆ ಅರ್ಜೆಂಟ್ ಅಕ್ಕ, ನಾನು ಹೋಗಿ ಆ ಗಿಡದ ಹತ್ರ ಸುಸು ಮಾಡಿ ಬರ್ತೀನಿ. ಅಯ್ಯೋ, ಗಿಡದ ಹತ್ರ ಎಲ್ಲ ಹೋಗಿ ಗಲೀಜ್ ಮಾಡಬಾರ್ದು ಕಣೋ, ಪಾಪ ಸುತ್ಕೊಳ್ಳುತ್ತೆ. ಅಯ್ಯೋ, ನಮ್ಮಪ್ಪ ಕಣೆ. ಇದು ನಾನೇನ್ ತಗೊಂಡ್ ಹೋಗ್ಬಿಡು, ನಾನು ಆಮೇಲೆ ತಗೊಳ್ತೀನಿ. ಬೇಡ ಕಣೆ ಛಾಯಾ, ನಮ್ಮಪ್ಪ ಏನಾದ್ರು ನೋಡಿದ್ರೆ ನನ್ ತುಂಬಾ ಬೈತಾರೆ. ಬೇಡ ಕಣೆ, ಪ್ಲೀಸ್ ಬೇಡ. ನಿಮ್ಮಪ್ಪ ನೋಡಿದ್ರೆ ಬರೀ ಬೈತಾರ ಕಣೆ. ನಮ್ಮಪ್ಪ ಏನಾದ್ರು ನೋಡಿದ್ರೆ ಕೊಂದೇ ಬಿಡ್ತಾರೆ. ತಗೊಂಡ್ ಹೋಗೆ. ಅಯ್ಯೋ, ನಾನು ಆಮೇಲೆ ತಗೊಳ್ತೀನಿ ಕಣೆ, ಪ್ಲೀಸ್. ನಾನು ಬರ್ತೀನಿ. ಅಕ್ಕ ನೀನ್ ಮಾತಾಡ್ಕೊಂಡು ಆಮೇಲೆ ಬಾ, ನಂಗೆ ಅರ್ಜೆಂಟ್ ಸುಸ್ಸು. ಬಳೆಗಳು ಒಡೆದೋಯ್ತು. ಗಾಜಿನ ಬಳೆ ಮನೆಯಲ್ಲಿ ಒಡೆದ್ರೆ ಅಶುಭ ಅಂತಾರೆ. ಏನ್ ಕಾದಿದ್ಯೋ? ಯಾವ ಕೆಟ್ಟ ಸುದ್ದಿ ಕೇಳ್ಬೇಕಾಗಿ ಬರುತ್ತೋ ಏನೋ.